ಇನ್ನು ಮೂಡಾಗ ಬಂದರೆ ಅಯ್ಯೋ ದೇವರೇ ಕಾಪಾಡಬೇಕು. 62 ಕೋಟಿ ಕೊಡಬೇಕಂತ ಅವರಿಗೆ. ಯಾರಪ್ಪನ ಆಸ್ತಿ ಅಂತ ಕೊಡ್ತೀರಿ 62 ಕೋಟಿ ಸಿದ್ದರಾಮಯ್ಯನವರಿಗೆ? ಒಬ್ಬ ರಾಜ್ಯದ ಮುಖ್ಯಮಂತ್ರಿ ಅಯ್ಯೋ ನನ್ನ ಜಮೀನು, ನನ್ನ ಪತ್ನಿ ತಗೊಂಡಿರೋ ಜಮೀನು, ಅದು ಖರೀದಿ ಮಾಡಿರೋದು 62 ಕೋಟಿ ಕೊಟ್ಬಿಟ್ರೆ ಈಗಲೂ ತಗೊಂಬಿಡ್ಲಿ, ಈ ಹೇಳಿಕೆ ಕೊಟ್ಟಿದ್ದಾರೆ. ಆ ಜಮೀನು ಯಾರ್ದು? ಏನು ಇವ್ರ ಪಿತ್ರಾರ್ಜಿತ ಆಸ್ತಿನ? ಇಲ್ಲ ದಾನ ಕೊಟ್ರಲ್ಲ ಇವ್ರ ಹೆಂಡತಿ ತಮ್ಮ, ಅವ್ರು ಸಂಪಾದನೆ ಮಾಡಿದ್ದ ಆಸ್ತಿನ, ಪಿತ್ರಾರ್ಜಿತ ಆಸ್ತಿನ? ಅದು ಫುಲ್ ಡಾಕ್ಯುಮೆಂಟ್ ಇಟ್ಟಿದ್ದೀನಿ ನಾನು. ಬರೀ ಬಾಯಲ್ಲಿ ಹೇಳಲ್ಲ, ಹಿಟ್ ಆ್ಯಂಡ್ ರನ್ ಹೇಳ್ತೀರಿ. ಹಾಂ, ಈ ಪ್ಲ್ಯಾನು ಅದೆಂಥದಪ್ಪ? ಅವ್ರ ಜಮೀನ ಪಾಪ ಕಷ್ಟಪಟ್ಟು ಅವರ ಧರ್ಮಪತ್ನಿ ಅವ್ರ ಖರೀದಿ ಮಾಡಿದ್ರಂತಲ್ಲ, ಅವ್ರು ಖರೀದಿ ಮಾಡಿದ್ದೆ ಅಂತ ಹೇಳೋರು. ಈ ಪ್ಲ್ಯಾನ್ ಸ್ಯಾಂಕ್ಷನ್ ಆಗಿರೋದು ಯಾವಾಗ? ಈ ಮೂಡಾದಲ್ಲಿ ಇದೆಯಲ್ಲ ಈ ಪ್ಲ್ಯಾನು, ಇದು ಯಾವಾಗ ಸ್ಯಾಂಕ್ಷನ್ ಆಗಿರೋದು? ಆ ಕಡೆ ಹಿಡ್ದಿರ್ಕ, ಆ ಕಡೆ ಈ ಕಡೆ ಹಿಡ್ದ. ಯಾವಾಗ ಸ್ಯಾಂಕ್ಷನ್ ಆಗಿದೆ ಪ್ಲ್ಯಾನು? ಇವ್ರು ಭೂಮಿ ಖರೀದಿ ಮಾಡಿದ್ದೆ ಯಾವಾಗ? ಮೂಡಾದವರು ಸೈಟ್ ಮಾಡಿ, ಸೈಟು 10-15 ಹಂಚಿ ಪಾರ್ಕ್ ಮಾಡಿ, ಇದೆಲ್ಲ ಆದಮೇಲೆ ಇಲ್ಲ ಸರ್ಕಾರವೇ ತಳ್ಕೊಳಕ್ಕಾಗೈತೆ ಬ್ರದರ್, ಇನ್ನು ಇದು ಪ್ಲ್ಯಾನ್ ತಳ್ಕೊಳಕ್ಕಾಗದೇ ಇರ್ತದ? ಈ ಪ್ಲ್ಯಾನ್ ಸ್ಯಾಂಕ್ಷನ್ ಆಗಿದ್ದೆ ಯಾವಾಗ? ಇವರು ಭೂಮಿ ಖರೀದಿ ಮಾಡಿರೋದು ಯಾವಾಗ? ಕನ್ವರ್ಷನ್ ಮಾಡಿದ್ದೆ ಯಾವಾಗ? ಮುಖ್ಯಮಂತ್ರಿಗಳೇ 1992 ಫಸ್ಟ್ ಪ್ರಿಲಿಮಿನರಿ ನೋಟಿಫಿಕೇಷನ್ ಆಯಿತು. ಪ್ರಿಲಿಮಿನರಿ ನೋಟಿಫಿಕೇಷನ್ ಮೂಡ ಅಕ್ವೈರ್ ಮಾಡಿದ್ರು. ಅಲ್ಲಿ ಬಡಾವಣೆ ನಿರ್ಮಾಣ ಮಾಡಲಿಕ್ಕೆ 92ರಲ್ಲಿ ಅಕ್ವೈರ್ ಮಾಡಿದ್ರು ಮೂಡ. 97ರಲ್ಲಿ ಫೈನಲ್ ನೋಟಿಫಿಕೇಷನ್ ಆಯಿತು. 92ರದು ಪ್ರಿಲಿಮಿನರಿ ನೋಟಿಫಿಕೇಷನ್ನು, 97 ಫೈನಲ್ ನೋಟಿಫಿಕೇಷನ್ ಆಯಿತು. ಅದ್ಯಾರೋ ನಿಂಗಾ ವರ್ಸಸ್ ಅದಂತೂ ನಿಂಗಾ ಬಿನ್ ಜವರಾಯ ಆಲಿಯಾಸ್ ಜವರ, ಅವರ ಅಕೌಂಟಿಗೆ 3,26,000 ರೂಪಾಯಿನ 24,000ನ ಭೂಮಿ ಅಕ್ವೈರ್ ಮಾಡ್ಕೊಂಡಿದ್ದಕ್ಕಂಥ ಹಿನ್ನೆಲೆಯಲ್ಲಿ ಕೋರ್ಟ್ಗೆ ಹಣ ಕಟ್ಟಿದ್ದಾರೆ. ಆ ಪ್ರಾಪರ್ಟಿ 3 ಎಕರೆ 16 ಗುಂಟೆ, ಅದಕ್ಕೆ ದುಡ್ಡು ಜಮಾ ಆಗಿದೆ. ಮುಖ್ಯಮಂತ್ರಿಗಳೇ 98ಕ್ಕೆ ಡಿನೋಟಿಫಿಕೇಷನ್ ಮಾಡ್ಕೊಂಡಿದ್ದೀರಿ. ಈ ಅವಧಿಯಲ್ಲಿ ನೀವು ರಾಜ್ಯದ ಗೌರವಾನ್ವಿತ ಉಪಮುಖ್ಯಮಂತ್ರಿಗಳು. ಈ ಒಂದು ಪ್ರಕರಣ ನಡೆದಾಗ ಈ ನಿಂಗ ಉರುಫ್ ಜವರ ಯಾವಾಗ ತೀರ್ಕೊಂಡು ಹೋಗಿದ್ದಾರೆ ಅನ್ನೋದನ್ನು ಸ್ವಲ್ಪ ಜನಗಳ ಮುಂದೆ ಇಡ್ತೀರಾ? ಯಾವಾಗ ತೀರ್ಕೊಂಡ್ರವರು? ಆ ಜಮೀನು ಪೌತಿ ಕಾಯ್ದೆ ಎಂಥದ್ದು, ಅದು ಏನು ಹೇಳ್ತಿರ್ಬೋದು, ಪೌತಿ ಖಾತೆಯಲ್ಲಿ ಆ ದೇವರಾಜಿಗೆ ಯಾವಾಗ ಸೇರ್ತದೋ, ಯಾವ ಇಸ್ವಿನಲ್ಲಿ? ಸತ್ತೋದನ ಹೆಸರಿಗೆ ಡಿನೋಟಿಫಿಕೇಷನ್ ಮಾಡೋಕ್ಕೆ ಸಾಧ್ಯವಾ? ಸತ್ತಿರ್ತಕ್ಕಂಥ ವ್ಯಕ್ತಿ ಹೆಸರಿಗೆ ಡಿನೋಟಿಫಿಕೇಷನ್ ಮಾಡೋಕ್ಕೆ ಸಾಧ್ಯವಾ? ಇದು ಇದೇ ಥರ ಒಂದು ನಮ್ಮ ಉಪಮುಖ್ಯಮಂತ್ರಿಗಳು ಮಾಡ್ಕೊಂಡು, ಅಲ್ಲೊಂದಿದೆ ಬೆನಗನಹಳ್ಳಿಲಿ ಸತ್ತರ ಹೆಸರನ್ನ ಡಿನೋಟಿಫಿಕೇಷನ್ ಮಾಡಿಸ್ಕೊಂಡ್ರೆ ಅವರು ಒಬ್ಬರು ಮಹಾನುಭಾವರು, ಬಹುಶಃ ಅವರೇ ಹೇಳ್ಕೊಟ್ಟಿರ್ಬೇಕು ಈ ಥರ ಮಾಡ್ಬೋದು ಅಂತೇಳಿ. ಹಣ 1997ನಲ್ಲಿ ಮೂಡಾದಿಂದ ದುಡ್ಡನ್ನು ಕೋರ್ಟಿಗೆ ಕಟ್ಟಿದ್ದಾರೆ. ಏನು ಹೇಳಿ ನಿಮ್ಮ ಡೌಟ್? ಲಿಂಗ ಆಲಿಯಾಸ್ ಜವರ, ಲಿಂಗ ವರ್ಸಸ್ ಜವರ. ನಾನು ಯಾತಕ್ಕೆ ಈ ಪ್ಲ್ಯಾನ್ ನಿಮಗೆ ತೋರಿಸ್ತೆ ಅಂದರೆ,
ಆ ಪ್ಲ್ಯಾನ್ ಅಪ್ರೂವ್ ಆಗಿರೋದು ಯಾವಾಗ, ಸೈಟ್ ಆಗಿರೋದು ಯಾವಾಗ, ಪಾರ್ಕ್ ಆಗಿರೋದು ಯಾವಾಗ? 98ರಲ್ಲಿ ಡಿನೋಟಿಫಿಕೇಷನ್ ಆದಾಗ ನಿಂಗ ಬದುಕಿದ್ರು ಸತ್ತಿದ್ರು. ಅದು ಜನಗಳ ಮುಂದೆ ಇಡಬೇಕಲ್ಲ ಸರ್ಕಾರ. ಯಾರು ಅರ್ಜಿ ಕೊಟ್ಟವರು ಡಿನೋಟಿಫಿಕೇಷನ್ಗೆ? ಡಿನೋಟಿಫಿಕೇಷನ್ ಅರ್ಜಿ ಕೊಟ್ಟರು ಯಾರು? ಮಾಡಿಕೊಡಿ ಅಂತ. ಮತ್ತೆ 2004ರವರೆಗೆ ಡಿನೋಟಿಫಿಕೇಷನ್ 98ರಲ್ಲಿ ಆದಮೇಲೆ 4 ವರ್ಷ ಯಾತಕ್ಕದು ಸೈಲೆಂಟ್ ಆಗಿತ್ತು ಆ ಭೂಮಿ? ಆ ಭೂಮಿ ಬಗ್ಗೆ ಯಾತಕ್ಕೆ ತಕರಾರು ತೆಗಿಲಿಲ್ಲ ಸಿದ್ದರಾಮಯ್ಯನವರೇ? 2004 ಮೇ ತಿಂಗಳಿಗೆ ಮೂಡಾದಲ್ಲಿ ಮ್ಯೂಟೇಷನ್ ರಿಜಿಸ್ಟ್ರಿನಲ್ಲಿ, ಸಾರಿ ನಿಮ್ಮ ಇದರಲ್ಲಿ ಕಂದಾಯ ಇಲಾಖೆಯಲ್ಲಿ 8 ಅನ್ನೋಕ್ಕೆ ಭೌತಿಕತೆ ಇದರಲ್ಲಿ 92-93 ಇದು ಯಾಕೆ ಕೇಳಿದೆ ಅಂದರೆ, ಈಗಾಗಲೇ ಮ್ಯೂಟೇಷನ್ ಆದೇಶದ ವಿವರ ಈಗಾಗಲೇ IHR 8/92-93 ಮೇರೆಗೆ ಪೌತಿ ಖಾತೆ ಜಿ ದೇವರಾಜರವರ ಹೆಸರಿಗೆ ಅಂಗೀಕರಿಸಿದ್ದು ಪಾಣಿಯಲ್ಲಿ ಇಂಡೀಕರಿಸಲು ದೃಢೀಕರಿಸಿದೆ. 92-93ರಲ್ಲಿ ಪೌತಿ ಖಾತೆ ದೇವರಾಜ ಹೆಸರಲ್ಲಿದೆ. ಪೌತಿ ಖಾತೆ ಮಾಡೋದು ಯಾವಾಗ ಬ್ರದರ್? ಹಾಂ, ಅಪ್ಪ ಸತ್ತ ಮೇಲೆ ಮಾಡೋದಲ್ವ ಪೌತಿ ಖಾತೆನ? ಸ್ವಲ್ಪ ಒಂಚೂರು ಟೆಕ್ನಿಕಲಿ ಹೇಳಿ ಬ್ರದರ್. ಯಾರಾದರೂ ಮುಖ್ಯಮಂತ್ರಿಗಳು ಸ್ವಲ್ಪ ಜನಕ್ಕೆ ಹೇಳಕ್ಕೆ ಹೇಳಿ, ಪೌತಿ ಖಾತೆ ಯಾವಾಗ ಮಾಡ್ತಾರೆ ಅಂತ ಅಲ್ವೇ? ಪೌತಿ ಖಾತೆ ಇದಾಯ್ತಾ? ಹಾಂ, ಯಾವುದು? 92ರಲ್ಲಿ ಅವರ ಹೆಸರಲ್ಲಿ ಇತ್ತು ಅಂತ ಅವ್ರು ಹೇಳ್ತಾರೆ. ಅದಕ್ಕೆ ಈಗ ಇದೆಲ್ಲ ಹೊರಗೆ ಬರಬೇಕಲ್ಲ. ಪಾಪ 4 ಜನ IAS ಅಧಿಕಾರಿಗಳು ಕಳ್ಸವ್ರಂತಲ್ಲ. ಈಗೆಲ್ಲ ರೆಕಾರ್ಡೆಲ್ಲ ಯಾರ್ಯಾರು ಎಷ್ಟೆಷ್ಟು ಸೈಟ್ ಮಾಡ್ಕೊಂಡವ್ರೆ, ಯಾರಿಗೆಷ್ಟು ಇದರಲ್ಲಿ 50-50ನಲ್ಲಿ ಕೊಟ್ಟರು, 60-40ರಲ್ಲಿ ಕೊಟ್ಟರು, ಇಲ್ಲ 40-40ರಲ್ಲಿ ಕೊಟ್ಟರು ಪರ್ಸೆಂಟೇಜಲ್ಲಿ. ಇದೆಲ್ಲ ಈಗೆಲ್ಲ ತನಿಖೆ 4 ಜನ ಅಲ್ಲಿ ಕಟ್ಟಬಿಟ್ಟವ್ರಂತಲ್ಲ ಅಧಿಕಾರಿಗಳನ್ನ. ಯಾರ್ಯಾರ ಕಾಲದಲ್ಲಿ ಆಯಿತು? ಇಲ್ಲಿ ಯಾರ ಕಾಲದಲ್ಲಿ ಆಯಿತು ಮುಖ್ಯ ಅಲ್ಲ. ಈ ಪ್ರಕರಣ ಮುಖ್ಯಮಂತ್ರಿಗಳ ಕುಟುಂಬಕ್ಕೆ ಸೇರಿರ್ತಕ್ಕಂಥ ಪ್ರಕರಣ ಇದು. ಬೇರೆಯವ್ರದ್ದು ಆಮೇಲೆ ತನಿಖೆ ಇಲ್ಲಿಗಲ್ ಇದ್ದರೆ ಅವೆಲ್ಲ ಮಾಡ್ಕೊಳ್ಳಿ ಸರ್ಕಾರದಿಂದ. ಇದು ನಿಮ್ಮ ಮೂಗಿನ ನೇರದಲ್ಲಾಗಿರ್ತಕ್ಕಂಥದ್ದು. ಇಲ್ಲಿ 92ರಲ್ಲಿ ಪೌತಿ ಖಾತೆ ಆಗಿದೆ ದೇವರಾಜು ಹೆಸರಿಗೆ. ಹಾಂ, 92 ಸರ್ವೆ ನಂಬರ ಬ್ರದರ್. ಇಲ್ಲಿ ಬೇರೆ ಇದ್ಯಾವುದು ಕೂರಿಸಿಲ್ಲ ನಾವು, ಸರ್ಕಾರದ್ದು. ಹಾಂ, 464 ಅದೆಲ್ಲ ಎಲ್ಲ ಹೇಳ್ಕೊಂಡ್ಲ, ಪತ್ರಿಕೆಲೆಲ್ಲ ಬಂದಿದೆಯಲ್ಲಣ್ಣ 464. ಆಯಿತಾ? ಈ 98ರಲ್ಲಿ ಇದಾಗೋದು ಯಾವಾಗ? ಡಿನೋಟಿಫಿಕೇಷನ್ ಆಯ್ತಲ್ಲ. ಯಾರ ಹೆಸರಿನಲ್ಲಿ ಆಯಿತು 98ರಲ್ಲಿ ಡಿನೋಟಿಫಿಕೇಷನ್ನು? ಕರ್ನಾಟಕ ನಗರಾಭಿವೃದ್ಧಿ ಪ್ರಾಧಿಕಾರದ ಕಾಯ್ದೆ 88ರ ಕಲಂ 19/7 ಮತ್ತು ಭೂಸ್ವಾಧೀನ ಕಾಯ್ದೆ 1948 ಕಲಂ 48/1 ಇದೆಲ್ಲ ಇದೆಯಲ್ಲ, ಆದೇಶ ಮಾಡೋದಲ್ಲ ಗೌರ್ಮೆಂಟ್ ಗೆಜೆಟ್ ನೋಟಿಫಿಕೇಷನ್ನು. ಇಲ್ಲೇನು ಮಾಡ್ತಾರೆ? 98 ಡಿನೋಟಿಫಿಕೇಷನ್ ಆಗೋದು ಲಿಂಗ ಉರೂಫ್ ಜವರ 3 ಎಕರೆ 16 ಗುಂಟೆ 464 ಸರ್ವೆ ನಂಬರ್, ಒಟ್ಟು ವಿಸ್ತೀರ್ಣ 3.32. ನಿಂಗನ ಹೆಸರಿಗೆ ಡಿನೋಟಿಫಿಕೇಷನ್ ಆಯಿತು. ಹಾಂ, 98ರಲ್ಲಿ ಸಿದ್ದರಾಮಯ್ಯನವರಿಗೆ ಗೊತ್ತಿರ್ತದೆ. ಅವರೆಲ್ಲ ಹಿಂದುಳಿದ ಜನಾಂಗ ನಾಯಕರಲ್ಲ, ಅವ್ರಿಗೆ ಗೊತ್ತಿರ್ತದೆ. ಹಾಂ, ಈಗ 1 ನಿಮಿಷ ಬರ್ತದೆ. ದೇವರಾಜು ಹೆಸರಿಗೆ ಪೌತಿ ಖಾತೆ ಆಗೋಗಿದೆ 92-93ರಲ್ಲಿ. ಅಲ್ಲಿ ನಿಂಗನ ಪ್ರಶ್ನೆ ಇಲ್ಲ. ನಿಂಗ 98ಕ್ಕೆ ಯಾಕೆ ಬಂದ ಡಿನೋಟಿಫಿಕೇಷನ್ಗೆ? 98ರಲ್ಲಿ ಹೆಂಗೆ ಡಿನೋಟಿಫಿಕೇಷನ್ ಮಾಡಿದ್ರಿ 98ನೇ ಇಸ್ವಿಲಿ? ಹಾಂ, 92ರಲ್ಲಿ ಪೌತಿ ಖಾತೆ ಆಗೋಗಿದೆ. 98ಗೆ ನಿಂಗ ಎಲ್ಲಿಂದ ಬಂದ? ಇದು ಇರೋದು ಪ್ರಶ್ನೆ.
ಆಮೇಲೆ 2004 ಮೇ ತಿಂಗಳಿನಲ್ಲಿ ದೇವರಾಜು ಹೆಸರಿಗೆ ಮ್ಯೂಟೇಷನ್ ಏನಿರುತ್ತೆ ಅವರಿಂದ 2004 ಅಕ್ಟೋಬರ್ ತಿಂಗಳಿಗೆ ನಿಂಗಂದಿಲ್ಲ, ನಿಂಗಂದು ಪ್ರಶ್ನೆ ಇಲ್ಲ, ನಿಂಗಂತೂ ಬರೀ ಡಿನೋಟಿಫಿಕೇಶನಲ್ಲಿ ಇದೆ. 98ರಲ್ಲಿ ಡಿನೋಟಿಫಿಕೇಶನ್ ಆಗೋಯ್ತು. ಏನಣ್ಣ ನಿಂಗ ಎನ್ ನಿಂಗ ಉರೂಫ್ ಜವರ ಡಾಕ್ಯುಮೆಂಟ್ ಕೊಡ್ತೀನಿ ಎಲ್ಲರಿಗೂ, ನಿಮಗೂ ತೊಂದರೆ. ಯಾಕೆಂದ್ರೆ ಕುಮಾರಸ್ವಾಮಿ ಹಿಟ್ ಆ್ಯಂಡ್ ರನ್ನು ಏನೂ ಇರಲ್ಲ ಅಂತಾರೆ, ಅದು ಬೇಕಾದ್ರೆ ಕೊಡೋಣಂತೆ. ಇಲ್ಲಿ ಪ್ರಶ್ನೆ 2004 5ನೇ ತಿಂಗಳಲ್ಲಿ ದೇವರಾಜು ಬಂದ ಕೂರಿಸೋದ್ರಲ್ಲಿ 2004 ಅಕ್ಟೋಬರ್ ತಿಂಗಳಿಗೆ ಯಾರು ಮಾಲಿಂಗ ಸ್ವಾಮಿನೋ ಮಾದೇಸ್ವಾಮಿ ಅಂತ ಸ್ವಾಮಿ, ಮಲ್ಲಿಕಾರ್ಜುನ ಸ್ವಾಮಿ ಅವರು ಖರೀದಿ ಮಾಡ್ತಾರೆ. ಈಗಾಗಲೇ ಇದು ಪ್ಲ್ಯಾನಿಂಗ್ 2004 ಅಕ್ಟೋಬರಲ್ಲಿ ಖರೀದಿ ಮಾಡಿದ್ರು. ಖರೀದಿ ಲೆಟ್ರ್ ಇದೆಯಲ್ಲ ಅದು ತೋರಿಸಿ. ದೇವರಾಜುವಿಂದ ದೇವರಾಜು ಎಂಟು ನಿಂಗ ಇಲ್ಲ ಅಲ್ಲಿ, ನಿಂಗನ ಹೆಸರು ಡಿನೋಟಿಫಿಕೇಶನ್ ಆಗಿದೆ. ದೇವರಾಜುವಿಂದ ಖರೀದಿ ಮಾಡಿದ್ರು ಅದೇ ಲ್ಯಾಂಡ್ನ. 22/5/2004 ಮುಟೇಶನ್ದು ಅದು ಖರೀದಿ ಮಾಡಿದ್ದು ತೆಗೋಣ ಅಲ್ಲ, ಮುಂದೆ ಹಂಗೆ ಹೋಗಿ ಖರೀದಿ ಹಂಗೆ ಮುಂದಕ್ಕೆ ಹೋಗಿ ಒಂದು 8-10 ಪೇಜ್ ಹೋಗಿ. ಏನು ಈ ಪ್ರಕರಣವೇ ಇರ್ರೆಗ್ಯುಲರ್ ಬ್ರದರ್, ಪ್ಲ್ಯಾನಿಂಗ್ ಅಲ್ಲ, ಪ್ರಕರಣನೇ ಇರ್ರೆಗ್ಯುಲರು, ಇಲ್ಲೀಗಲ್ಲು. ಖರೀದಿ ಮಾಡಿದ್ರು, ಖರೀದಿದು ಅಲ್ಲೇ ಇದು ಡೇಟ್ ಕೊಟ್ಬಿಡು. ಖರೀದಿ 2004ರಲ್ಲಿ ಮಾಡ್ತಾರೆ. 2005ರಲ್ಲಿ DC ಮುಂದೊಂದು ಅರ್ಜಿ ಹಾಕ್ತಾರೆ 2005ಗೆ. 12 ಅಕ್ಟೋಬರ್ 2004ರಲ್ಲಿ ಖರೀದಿ ಆಯಿತು. ಆಮೇಲಿಂದ DC ಮುಂದೆ ಒಂದು ಅರ್ಜಿ ಹಾಕ್ತಾರೆ 2005ಕ್ಕೆ. 2005ಕ್ಕೆ ಇದೆ ಮಾಲಿಂಗ ಸ್ವಾಮಿ ಅರ್ಜಿ ಹಾಕಿ, ಮಲ್ಲಿಕಾರ್ಜುನ ಸ್ವಾಮಿ ಅರ್ಜಿ ಹಾಕಿ, ನಂದು ಲ್ಯಾಂಡು ಅಗ್ರಿಕಲ್ಚರ್ ಸ್ಟೇಟಸಲ್ಲಿದೆ, ಅದನ್ನು ವಸತಿ ಸಮುಚ್ಚಯಕ್ಕೆ ಲ್ಯಾಂಡ್ನ ಚೇಂಜ್ ಆಫ್ ಲ್ಯಾಂಡ್ ಯೂಸ್ ಮಾಡಿಕೊಡಿ ಅಂತ ಅರ್ಜಿ ಹಾಕಿದ್ರು. ಚೇಂಜ್ ಆಫ್ ಲ್ಯಾಂಡ್ ಯೂಸ್ಗೆ ಅರ್ಜಿ ಹಾಕೊಂಡ್ರು 2005ಕ್ಕೆ. ಈ ಪೀರಿಯಡ್ನಲ್ಲಿ ಡೆಪ್ಟಿ CM ಯಾರು? 2004-5 ಡೆಪ್ಟಿ CM ಯಾರಿದ್ರು ಬ್ರದರ್? ಯಡಿಯೂರಪ್ಪನವರಿದ್ರಾ? ಇಲ್ಲ ಸಿದ್ದರಾಮಯ್ಯರೇ ಇದ್ರು. ಹಾಗೆ ಧರ್ಮಸಿಂಗ್ ಕಾಲ ಆಯ್ತಾ ಬ್ರದರ್? ಹಾಂ, ನಮ್ಮದಲ್ಲ, ನಮ್ಮ ಜಂಟಿ ಸರ್ಕಾರ ಅಲ್ಲ, ನಮ್ಮದೇ. ನಾವಾಗಿ MLA ಇದ್ದು ಅಷ್ಟೇ. ಸಿದ್ದರಾಮಯ್ಯರು ಉಪಮುಖ್ಯಮಂತ್ರಿಗಳು. ಇಲ್ಲಿ ಪ್ರಶ್ನೆ ನಿಮಗೆ ಪ್ಲ್ಯಾನಲ್ಲಿ ಇಟ್ಟಿದ್ದೀನಿ, ತೋರಿಸ್ತಾ ಇದ್ದೀನಿ ಯಾವಾಗ ಆಗಿದೆ ಇವೆಲ್ಲ. ಆಮೇಲೆ 98 ಡಿನೋಟಿಫಿಕೇಷನ್ದು ನಿಮ್ಗೆ ಗಮನಕ್ಕೆ ತಂದಿದ್ದೀನಿ. 97ರಲ್ಲಿ ಅವನ ನಿಂಗನ ಇದಕ್ಕೆ ಹಾಕ್ಕೊಂಡು ದುಡ್ಡು ಹೋಗಿದೆ, ಮೂಡದಿಂದ ಅಕ್ವೈರು ಆಗೋಗಿದೆ. ಅಲ್ಲಿಂದ ಪ್ರಶ್ನೆ ಸೈಟು ನಿರ್ಮಾಣ ಆಗಿದೆ, ಪಾರ್ಕ್ ಆಗಿದೆ, ಎಲ್ಲ ಆಗಿದೆ. ಆ DC ಇದನ್ನಲ್ಲ, ಇಲ್ಲ ನಿಮ್ಮ ಮೂಡಾಧಾರ ಇರಲಿ, ಆ ಪ್ರಾಪರ್ಟಿ ನಮಗೆ ಸೇರಿಲ್ಲ ಅಂತೇಳಿ ಏನಾದರೂ ಮಾಹಿತಿ ಅವರಿಗೆ ಕೊಟ್ರ, ಕೊಂಡ್ಕೋಬೇಡಿ ಇದನ್ನು ಮೂಡಾದಲ್ಲಿದೆ ಅಂತ ಹೇಳಿದ್ರ, ಅಕ್ವೈರೆ ಅರ್ಜಿ ಹಾಕಿದಾಗ ಆ ಅರ್ಜಿನ ಇವ್ರು ಕನ್ಸಿಡರ್ ಮಾಡಬೇಕಾದ್ರೆ ಆ ಜಾಗದ್ದು ಸರ್ವೆ ಏನಾದರೂ ಮಾಡಿದ್ರ ಅಧಿಕಾರಿಗಳು ಹೋಗಿ? ಮಲ್ಲಿಕಾರ್ಜುನ್ ರಿಜಿಸ್ಟ್ರ್ ಮಾಡ್ಕೊಂಡ್ರಲ್ಲ ಮಲ್ಲಿಕಾರ್ಜುನ ಸ್ವಾಮಿ, ಹಾಗಾದ್ರೆ ಪೊಸಿಷನ್ ಏನಿತ್ತು ಜಾಗದ್ದು ಫಿಸಿಕಲ್? ಇದು ಇವರು NOCನೂ ಕೊಟ್ಟರಲ್ಲ, ಅದೆಂಥದ್ದು ನಿಮ್ಮ ಚೇಂಜ್ ಆಫ್ ಲ್ಯಾಂಡ್ ಯೂಸು ಮಾಡಿಕೊಟ್ರಲ್ಲ DC.
ಆಗ ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಿದರೆ ಯಾರು? ಎರಡು 2010ಕ್ಕೆ ಆಮೇಲೆ ಈ 4 ವರ್ಷ ಬಿಟ್ಬಿಟ್ರು. ಮತ್ತೆ 2004-5 ಇದು ಆಯಿತು. 2010ಕ್ಕೆ ದಾನ ಮಾಡ್ತಾರೆ. ಇದೇನು ಅರಿಶಿನ ಕುಪ್ಪಕ್ಕೆ ಕೊಟ್ಟರು ಅಂತ ಹೇಳಿದ್ರು ಮುಖ್ಯಮಂತ್ರಿಗಳು. ತಂಗಿಗೆ ಪ್ರೀತಿ ಇಟ್ಟು ಪ್ರೀತಿಯಿಂದ ಕೊಟ್ಟಿದ್ದಾರೆ. ನಾವು ಅದ್ರ ಬಗ್ಗೆ ಚರ್ಚೆ ಇಲ್ಲ. ಅಕ್ಕನ ತಂಗಿನ ಅವರು ಗೊತ್ತಿಲ್ಲ ನನಗೆ, ಕೊಟ್ಟಿದ್ದಾರೆ. ಅವ್ರ ಸಹೋದರಿಗೆ ಕೊಟ್ಟಿದ್ದಾರೆ. 24/12/2010ಕ್ಕೆ ದಾನ ಮಾಡಿದ್ರು ಆ ಭೂಮಿನ. ಆ ದಾನ ಮಾಡಿದಾಗಲೂ ಅದರಲ್ಲಿ ಏನಿದೆ ಬ್ರದರ್, ಕೃಷಿ ಭೂಮಿ ಅಂತ ಇದೆಯೋ ಇಲ್ಲ ಚೇಂಜ್ ಆಫ್ ಲ್ಯಾಂಡು ಆಗಿತ್ತಲ್ಲ, ಅದು ಕೊಟ್ಟವ್ರ? ಹಾಂ, ನೋ ಕ್ರಾಪು. ಸರಿ, ಅಗ್ರಿಕಲ್ಚರಲ್ ಅಲ್ಲಿ ಅವ್ರು ದಾನ ಮಾಡಿದ ಪತ್ರ ನೋಡು, ಕೃಷಿ ಭೂಮಿ ಅಂತ ತೋರಿಸೋರಲ್ಲಿ, ಕನ್ವರ್ಷನ್ ಆಗಿರೋದು ತೋರಿಸಿಲ್ಲ ದಾನ ಪತ್ರದಲ್ಲಿ. ಹಾಂ, ಇದು ಆಗಿರೋದು ಬ್ರದರ್. 2013ಕ್ಕೆ ಚುನಾವಣೆ ಬಂತು. 2013 ಚುನಾವಣೆಯಲ್ಲಿ ನಾವು ನಾಮಿನೇಷನ್ ಹಾಕಿದಾಗ ನಮ್ಮ ಆಸ್ತಿ ವಿವರಗಳ ಫೈಲ್ ಮಾಡಬೇಕಲ್ಲ, ಅಫಿಡವಿಟ್ ಹಾಕಬೇಕಲ್ಲ. 13ರಲ್ಲಿ ಈ ಪ್ರಾಪರ್ಟಿ ಏನೋ 10ನೇ ಇಸ್ವಿನಲ್ಲಿ ಇವ್ರ ಹೆಂಡತಿ ಹೆಸರಿಗೆ ಬಂದಿದೆ, ಮುಖ್ಯಮಂತ್ರಿಗಳ ಧರ್ಮಪತ್ನಿ ಹೆಸರಿಗೆ. ಆ ಪ್ರಾಪರ್ಟಿ ಬಂದಿರತಕ್ಕಂಥದ್ದನ್ನು ಏನಾದರೂ ಮಾಹಿತಿ ಇಟ್ಟಿದ್ದಾರೆ? 13 ಅಫಿಡವಿಟ್ನಲ್ಲಿ ಚುನಾವಣೆಗೆ ಅಫಿಡವಿಟ್ ಹಾಕಿದಾಗ ಯಾಕೆ ಅದನ್ನು ಮುಚ್ಚಿಟ್ಟಿದ್ರು? ಮತ್ತೆ 3 ವರ್ಷ ಏನು ಚರ್ಚೆ ಇಲ್ಲ ಅದರ ಬಗ್ಗೆ, ದಾನ ತಗೊಂಡ್ರು. 2014ಕ್ಕೆ ಮೂಡಾಗ ಒಂದು ಲೆಟ್ರ್ ಬರೀತಾರೆ, ನನ್ನ ಜಾಗದಲ್ಲಿ ನಾನು ಖರೀದಿ ಮಾಡಿದಂಥ ಭೂಮಿ ಅಂತಾರೆ. ಇಲ್ಲಿ ದಾನ ತಗೊಂಡಿರೋದು ಅಂದರೆ ಅವರ ಅಣ್ಣ ಖರೀದಿ ಮಾಡಿರೋದು ಇನ್ನೆಲ್ಲ ಹೇಳ್ಕೊಂಡಿರ್ಬೋದು. ನನ್ನ ಖರೀದಿ ಭೂಮಿನಲ್ಲಿ ನೀವು ಅತಿಕ್ರಮಣ ಮಾಡಿ ಸೈಟೆಲ್ಲ ನಿರ್ಮಾಣ ಮಾಡ್ಕೊಂಬಿಟ್ಟಿದ್ದೀರಿ, ನನಗೆ 3 ಎಕರೆ 16 ಗುಂಟೆ ಬೇರೆ ಜಾಗ ಕೊಡಿ ಅಂತ ಕೇಳ್ತಾರೆ, ಅರ್ಜಿ ಹಾಕ್ತಾರೆ. ಆಗಿವ್ರು ಮುಖ್ಯಮಂತ್ರಿಗಳು, ರಾಜ್ಯದ ಮುಖ್ಯಮಂತ್ರಿಗಳು ಈ ಅರ್ಜಿ ಮೂಡಕ್ಕೆ ಕೊಟ್ಟಾಗ 2017ರವರೆಗೂ ಮತ್ತದು ಹಂಗೆ ಇರ್ತದೆ. 17ಕ್ಕೆ ಒಬ್ಬರು ಹೊಸ ಅಧ್ಯಕ್ಷರು ಬರ್ತಾರೆ, ಯಾರೋ ಧ್ರುವ ಕುಮಾರ ಯಾರೋ ಅಧ್ಯಕ್ಷರು ಬಂದರು. ಆಗೊಂದು ಕಮಿಟಿ ಫಾರಮ್ ಆಯ್ತಲ್ಲಿ ಮೂಡಾದಲ್ಲಿ, ಅಲ್ಲಿ ಹಲವಾರು ಸೀರೀಸ್ ಆಫ್ ಇದು ಅದೇ ಇಲ್ಲಿ ಇಲ್ಲ ಇದು ಪ್ರೊಸೀಡಿಂಗ್ ಭಾಳ ಇದ್ದಾವೆ ಬ್ರದರ್, ಇದೆಲ್ಲ ಪ್ರೊಸೀಡಿಂಗ್ಗಳು ಇದ್ದಾವೆ ಇಲ್ಲಿ. ಆಮೇಲೆ ಇಲ್ಲಿ ಈ ಜಮೀನು ಎಷ್ಟು ಕೊಡಬೇಕು ಅನ್ನೋದು ಇದೆ ಇದರಲ್ಲಿ. 3 ಎಕರೆಗೆ 2 ಸೈಟ್ ಕೊಡೋಕ್ಕೆ ಅವಕಾಶ ಇರೋದು ಇವ್ರ ನಿಯಮಾವಳಿಲಿ. 2 ಮೇಲೆ ಕೊಡೋಂಗಿಲ್ಲ. 3 ಎಕರೆಗೆ 3ರಿಂದ 4 ಎಕರೆಗೆ 2 ಸೈಟ್ ಕೊಡೋಕ್ಕೆ ಅವಕಾಶ ಇರೋದು. ಅಂದರೆ ಎಲ್ಲಿ ಸೈಟ್ ಇವ್ರ ಭೂಮಿ ಹೋಗಿರುತ್ತೆ ಅಲ್ಲಿ ಕೊಡಬೇಕು. ವಿಜಯನಗರ ಲೇಔಟಲ್ಲೆಲ್ಲ ಕೊಡೋದು. ಅದೇ ಭೂಮಿ ಇಲ್ಲಿ ಈ ಪ್ರೊಸೀಡಿಂಗ್ಗಳು ಇದ್ದಾವೆ, ಇದೆಲ್ಲ ಮೂಡ ಪ್ರೊಸೀಡಿಂಗ್ಗಳಿವೆಲ್ಲ ಏನೇನಾಗಿದೆ ಅಂತೇಳಿ ಇವೆಲ್ಲ ಡಾಕ್ಯುಮೆಂಟ್ ಕೊಡ್ತೀನಿ, ನಿಮಗೇನು ತೊಂದರೆ ಇಲ್ಲ. ಇಲ್ಲಿ ಹಾಂ ಹಾಂ ರೇ ಒಂದು ನಿಮಿಷ ಇರಿ. BJP ಶಾಸಕರವರು, ಜನತಾ ದಳದವರು, ಯಾರವರೇ ಎಲ್ಲರ ಮೇಲೂ ಆಕ್ಷನ್ ತಗೊಳ್ಳಿ. ಇಲ್ಲಿ ನಾನು ಹೇಳ್ತಿರೋ ಪ್ರಶ್ನೆ, ಮುಖ್ಯಮಂತ್ರಿಗಳು ಅವ್ರು ಯಾರೋ ತಗೊಂಡವ್ರೆ ಇವ್ರು ಯಾರೋ ತಗೊಂಡವ್ರೆ ಅಂತೇಳಿ ಕಾರಣ ಕೊಟ್ಟರೆ ಅಧಿಕಾರ ದುರುಪಯೋಗ ಮುಚ್ಚೋಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಒಬ್ಬ ಜವಾಬ್ದಾರಿಯುತ ಅಂತ ಮುಖ್ಯಮಂತ್ರಿ. ನಾನೇ 4 ಕೇಸ್ ಎದುರಿಸ್ಲಿಲ್ವೇ ಡಿನೋಟಿಫಿಕೇಷನ್ ಮಾಡಿದೆ ಅಂತೇಳಿ? ಇದೇ 2009-13 BJP ಸರ್ಕಾರ ನನ್ನ ಮೇಲೆ 4 ಕೇಸ್ ಹಾಕ್ಲಿಲ್ವಾ ಡಿನೋಟಿಫಿಕೇಷನ್ ಮಾಡಿದ್ದೀನಿ ನಾನು ಅಂತೇಳಿ? ಡಿನೋಟಿಫಿಕೇಷನ್ ನಾನು ಮಾಡಿದ್ದು ನಾನು ಆಸ್ತಿ ಬರ್ಸ್ಕೊಳಕ್ಕೆ ಮಾಡಿದ್ನಾ?
ಜನ ಬಂದು ರಿಕ್ವೆಸ್ಟ್ ಮಾಡಿದರು, ಡಿನೋಟಿಫಿಕೇಷನ್ ನನ್ನ ಕಾಲದಲ್ಲಿ ಆಗಿತ್ತು. ನಾನು ಡಿನೋಟಿಫಿಕೇಷನ್ ಮಾಡಿದಾಗ ಯಾವುದು ಫೈನಲ್ ನೋಟಿಫಿಕೇಷನ್ ಇರಲಿಲ್ಲ. 10 ವರ್ಷ ಅದನ್ನು ಸೈಟ್ ಮಾಡಿರಲಿಲ್ಲ, ನಿರ್ಮಾಣ ಮಾಡಿರಲಿಲ್ಲ, ಖಾಲಿ ಬಿಟ್ಕೊಂಡಿದ್ರು. ಅಂಥವನು ಮಾಡಿದ್ನೇ ನಾನು ಕೋರ್ಟ್ ಮುಂದೆ ಹೋಗಿ ಕೈ ಕಟ್ಟೆ ಹಾಕೊಂಡು ನಿಂತ್ಕೊಳ್ಳೋ ಪರಿಸ್ಥಿತಿ ಅನುಭವಿಸ್ದೆ. ಜಾಮೀನು ತಗೊಂಡೆ. ಇವರು ಬಂದ ಮೇಲೆ ಒಂದು ಕೇಸ್ ಹಾಕ್ಸೋರು ನನ್ನ ಮೇಲೆ, ನನಗೇನು ಸಂಬಂಧ ಇಲ್ಲದೆ ಇರೋದು. ಇಲ್ಲಿ ನಿಮ್ಮ ನಿಯಮಾವಳಿ ಅದು ನಿಮ್ಮ ಬೈಲ ಇಲ್ಲಿರೋದು, ನಾನು ಹೇಳ್ತಿರೋದಲ್ಲ ಇದು. ಈ ನಿಮ್ಮ ಸಿ ಐ ಟಿ ವಿನಲ್ಲಿ ಅವರು ಮಾಡ್ಕೊಂಡಿರೋದು 1 ಎಕರೆ ಹೋದರೆ ಎಷ್ಟು ಕೊಡಬೇಕು, ಎಷ್ಟಡಿ, 2 ಎಕರೆಯಿಂದ 3 ಎಕರೆಗೆ ಎಷ್ಟು ಕೊಡಬೇಕು, 3 ಎಕರೆಯಿಂದ 4 ಎಕರೆಗೆ ಎಷ್ಟು ಕೊಡಬೇಕು ಸೈಟು, 4 ಎಕರೆಯಿಂದ 6 ಎಕರೆ ಆದರೆ ಎಷ್ಟು ಕೊಡಬೇಕು, 7 ಎಕರೆ ಮೇಲಾದರೆ ಎಷ್ಟು ಕೊಡಬೇಕು, ಅವ್ರು ಮಾಡ್ಕೊಂಡಿರೋ ಬೈಲ. ಹಾಂ, 17ರಲ್ಲಿ ಅವರು ರಾಜ್ಯ ಸರ್ಕಾರಕ್ಕೆ ಕಳಿಸ್ತೆ. ಆಗ 60-40 ಇರುತ್ತಾಗ 60-40 ರೇಂಜ್ ಇರ್ತದೆ, ಅದು ರೇಷಿಯೋ. ಸರ್ಕಾರಕ್ಕೆ ಕಳಿಸ್ತಾರೆ. 17ಕ್ಕೆ ಕಳಿಸಿದ್ದು ಆಗಲೂ ಆಗಲ್ಲ ಅವರಿಗೆ. ಆಮೇಲೆ 2020ರಲ್ಲಿ ಯಾವಾಗ ತಗೊಂಡಿದ್ದು ತೀರ್ಮಾನಗಳು ಮಾಡಿ ಒಂದೇ ದಿವಸ ಜಲದರ್ಶಿನಿ ಗೆಸ್ಟ್ ಹೌಸ್ನಲ್ಲಿ 5/1/22ಕ್ಕೆ ಈ 15 ಸೈಟು 14 ಸೈಟು ಕೊಡೋದು. ಜಲದರ್ಶಿನಿ ಗೆಸ್ಟ್ ಹೌಸ್ನಲ್ಲಿ ಕರ್ಕೊಂಡೋಗಿ ರಿಜಿಸ್ಟರ್ ಕೈತಲ್ಲಿ ₹1000 ಒಂದೊಂದು ಸೈಟ್, ಒಂದೊಂದು ₹1000 ಥರ ಇಷ್ಟು 14 ಸೈಟು ಒಂದೇ ದಿವಸ ಸಬ್ ರಿಜಿಸ್ಟ್ರಾರ್ ಕರೆಸಿ ಜಲದರ್ಶಿನಿ ಗೆಸ್ಟ್ ಹೌಸಲ್ಲಿ ಆಗ್ತದೆ. ಹಾಂ, ನೀವು ಅವ್ರದ್ದು ಜಮೀನೇ ಅಲ್ಲ ಅದು. 3 ಎಕರೆ 16 ಗುಂಟೆ ದೇವರಾಜುವಿಂದ ಖರೀದಿ ಮಾಡಿದ್ರಲ್ಲ, ಖರೀದಿ ಮಾಡಿದಾಗ ಅದು ದೇವರಾಜು ಜಮೀನಲ್ಲ, ಆ ಜಮೀನು ಮೂಡಾದ್ದು ಸರ್ಕಾರದ ಭೂಮಿ. ಅದು ಇದು ಇರೋದು ಪ್ರಶ್ನೆ ಮುಖ್ಯಮಂತ್ರಿಗಳಿಗೆ ನಾನು ಹೇಳೋದು. 3 ಎಕರೆ 16 ಗುಂಟೆ ನಿಮ್ಮ ಸ್ವಂತ ಆಸ್ತಿ ಅಲ್ಲ, ನಿಮ್ಮ ಬಾಂಬೈದ ಅದು ಸ್ವಂತ ಆಸ್ತಿ ಅಲ್ಲ, ಅದು ಮೂಡ ಜಮೀನದು. 3,16,000 ದುಡ್ಡು ಕಟ್ಟಿಬಿಟ್ಟವ್ರು ಆಗಲೇ. ಮೂಡಾದಿಂದ ದುಡ್ಡು ಕಟ್ಟವ್ರಲ್ಲಿ ಆ ಲ್ಯಾಂಡಿಗೆ ಅಕ್ವೈರ್ ಮಾಡ್ಕೊಂಡಾಗ. ಅದರಿಂದ ಇವೆಲ್ಲ ಹಲವಾರು ವಿಷಯಗಳು 50-50 ಮಾಡಿ ಅದೇನೋ ಕೊಟ್ಕೊಂಡವ್ರು. 14 ಸೈಟ್ ಕೊಟ್ಟವ್ರೆ, ಅಲ್ಲಿ ರಿಜಿಸ್ಟರ್ ಆಗಿರೋದು. ಅಲ್ಲಿ ಕರೆಸಿ ಸಬ್ ರಿಜಿಸ್ಟ್ರಾರ್ನ ಡಿಸ್ಪ್ಯೂಟ್ ಇದೆ ಅಂತ ಕಟ್ಟಿದ್ದೀವಿ ಅಂತ ಇದೆ. ಅಲ್ಲಿ ದುಡ್ಡು ಕಟ್ಟಾಗಿದೆ, ದುಡ್ಡು ವಾಪಸ್ ಅವ್ರಿಗೆ. ಈಗ ನಿಂಗೆ ಬದುಕೇ ಇಲ್ಲದೆ ಇದ್ದಾಗ ನಿಂಗನ ಹೆಸ್ರಿಗೆ ಹೆಂಗೆ ದುಡ್ಡು ಕಟ್ಟಿದ್ರು ಅಲ್ಲಿ? ಅದು ಹೆಂಗೆ ತೋರಿಸ್ಕೊತಾರೆ? ಭಾಳ ಫಿಶಿ ಇದೆ ಇದರಲ್ಲಿ. ಮುಖ್ಯಮಂತ್ರಿಗಳು ಒಬ್ಬ ರಾಜ್ಯದ ಜವಾಬ್ದಾರಿದು ಅಂತ ಅಧಿಕಾರ ಸ್ಥಾನಗಳನ್ನು ಎಂಜಾಯ್ ಮಾಡಿ ಇವತ್ತು ಈ ಪರಿಸ್ಥಿತಿ ಪಾಪ ದೇವೇಗೌಡರಿಗೂ ನಡೀತಲ್ಲ. ಭಾಳ COD ಎನ್ಕ್ವೈರಿಗಳು, ಲೋಕಾಯುಕ್ತ ಎನ್ಕ್ವೈರಿಗಳು ನಡೆಸಿದ್ದೀವಿ. ನಮ್ಮ ಕುಟುಂಬದಲ್ಲೂ ಏನೇನು ನಡೆದಿದೆ ನಮ್ಮ ಕುಟುಂಬಕ್ಕೆ ಎಲ್ಲ ನೋಡ್ಕೊಂಬಂದಿದ್ದೀವಿ ಚಿಕ್ಕ ಮಕ್ಕಳಿಂದನೂ. ಇವತ್ತು ಇವೆಲ್ಲ ಪ್ರಕರಣ ತೆಗೆದ್ರೆ ಮೈಸೂರದು ಅಂತ ತಗೋಬೇಡಿ. ಹಲವಾರು ನಿಮ್ಮ ಶಿವಮೊಗ್ಗಕ್ಕೆ ಹೋಯ್ತಿರೋ, ಹಾಸನಕ್ಕೆ ಹೋಯ್ತಿರೋ, ಎಲ್ಲಿ ಹೋಯ್ತಿರೋ ಎಲ್ಲ ಕಡೆ ಇದೇ ನಡೀತಿದೆ. ಇಲ್ಲಿ ಪ್ರಶ್ನೆ ಮೂಡಾದಲ್ಲಿ ನಡೀತಿರೋ ಹಗರಣ ಒಂದು ಕಡೆ ಇಟ್ಟುಬಿಡಿ, ಮೂಡ ಹಗರಣ ಬೇರೆ. ಇಲ್ಲಿ ಮುಖ್ಯಮಂತ್ರಿಗಳ ಕುಟುಂಬದಲ್ಲಿ ನಡೆದಿರ್ತಕ್ಕಂಥ ಈ ಅವ್ಯವಹಾರ ಇದೆಯಲ್ಲ, ಇದು ಇರ್ತಕ್ಕಂಥದ್ದು ಇಲ್ಲಿ ಪ್ರಶ್ನೆ. ಈಗ ಆಗಿದ್ರೆ ಯಡಿಯೂರಪ್ಪನವರು ನಾವು ಆಗ ನಡೀತಲ್ಲ 2009ರಲ್ಲಿ, ಆ ಸಂದರ್ಭದಲ್ಲೂ ಕೋರ್ಟು ಕಚೇರಿ ಅವರು ಅಲ್ಲಿದ್ರು. ಹಾಗಂಗಿದ್ರೆ ಲಿಂಗಾಯತರು ಮುಖ್ಯಮಂತ್ರಿ ಅಂತ ಹೇಳಿ ಹಸುವೆಯಿಂದ ಯಡಿಯೂರಪ್ಪನ ಇಳಿಸ್ಬೇಕು ಅಂತ ಹೋದ್ರು ಅಂತ ಯಡಿಯೂರಪ್ಪನವ್ರು ಹೇಳಿದ್ರ? ಈಗ ನಮ್ಮ ಮೇಲೂ ನಡೀತು. ಅಯ್ಯೋ ಕುಮಾರಸ್ವಾಮಿ ಏನೋ ಒಂದು ಬೆಳೆದ್ಬಿಟ್ಟ ಅಂತೇಳಿ ಕುಮಾರಸ್ವಾಮಿ ಮೇಲೆ ಆ ಜಾತಿ ಒಕ್ಕಲಿಗ ಅಂತ ಹೇಳ್ಬಿಟ್ಟು ನಡೀತಾ ನನ್ನ ಮೇಲೆ. ಈಗ ಶಿವಕುಮಾರ್ದೆ ನಡೀತಲ್ಲಪ್ಪ ಅವ್ರದ್ದು, ಏನು ಒಕ್ಕಲಿಗ ಅಂತ ಮಾಡಿದ್ರ? 1998ರಲ್ಲಿ ಡಿನೋಟಿಫಿಕೇಶನ್ ಮಾಡ್ಕೊಂಡು ಸರ್ಕಾರ CM ಯಾರಾಗಿದ್ರು ಸರ್ ಅವಾಗ?
98ರಲ್ಲಿ ಡೆಪ್ಟಿ ಸಿ ಎಮ್ ಯಾರಿದ್ರು? 99 ಕಾಂಗ್ರೆಸ್ ಸರ್ಕಾರ ಬಂದಿದ್ದಲ್ವಾ? ಜೆ ಎಚ್ ಪಟೇಲ್ ಸಿ ಎಮ್. ಯಾವುದು ನನ್ನ ಸರ್ಕಾರವಾ? ಹಾಂ, ನಾನಿನ್ನೂ ಆಗ ರಾಜಕಾರಣದಲ್ಲಿ ಆ್ಯಕ್ಟಿವ್ ಆಗಿದ್ದೆ, ಇದು ಬಂದೇ ಇರಲಿಲ್ಲಪ್ಪ. ನನಗೆ ಕೇಳಿದ್ರೆ ನನ್ನೇನು ಮಾಡಲಿ? ಆವಾಗ ಯಾರು ಮಾಡೋರು ಅವ್ರನ್ನ ಕೇಳಬೇಕು, ನಾನು ಅದಕ್ಕೆ ಜವಾಬ್ದಾರನ. ಒಂದು ನಿಮಿಷ, ಯಾರ್ಯಾರ ಮೇಲೆ ಆರೋಪಗಳಿದೆ, ಯಾರ್ಯಾರು ಅಕ್ರಮವಾಗಿ ಏನೇನು ಮಾಡಿದ್ದಾರೆ, ಆ್ಯಕ್ಷನ್ ತಗೋಬೇಕಾದಂಥದ್ದು ಸರ್ಕಾರದ ಕರ್ತವ್ಯ. ನಾವು ಅಲ್ಲೆಲ್ಲೋ ಯಾರ್ದು ನಮ್ಮವ್ರು ಯಾರ್ದು ಆಗ್ಬಿಟ್ಟಿದೆ ಅಂತೇಳಿ ಮೌನಿಗೆ ಶರಣಾಗಕ್ಕಾಗುತ್ತಾ? ಸರ್ಕಾರದ ಆಸ್ತಿ ಹೇಳ್ತಾರೆ, 3-4 ಸಾವಿರ ಕೋಟಿ ಅವ್ಯವಹಾರ ಅಂತ ಹೇಳ್ತಾರೆ. ಬಿಟ್ಬಿಡೋದ ಇದನ್ನು? ಅಯ್ಯೋ ನಮ್ಮವ್ರು ಯಾರೋ 4 ಜನ ಅವರೇ ಅಂತ ಹೇಳಿ ಬೇಡ, ನಾವು ಸೈಲೆಂಟ್ ಆಗ್ಬಿಡೋದಾ? ಹಾಂ, ಅವ್ರು ಮುಖ್ಯಮಂತ್ರಿಗಳು ಬರ್ತಾ ಇದ್ದಾರೆ, ಮುಖ್ಯಮಂತ್ರಿಗಳದು ಪ್ರಮುಖವಾಗಿದೆ ಅಲ್ವಾ? ಅದಕ್ಕೆ ಶಿವಕುಮಾರ್ ಅದಕ್ಕೆ ಹೇಳೋದು, ಬೇರೆಯವರು ಮಾಡಿದ್ರೆ ಇಲ್ಲಿ ಯಾತಕ್ಕೆ ಹೇಳ್ತೀನಿ ಅಂದರೆ, ಅವರು ಯಾವ ಪೊಸಿಷನಲ್ಲಿದ್ದಾರೆ. ಇವರು ಒಬ್ಬ ಮುಖ್ಯಮಂತ್ರಿಯ ಸ್ಥಾನದಲ್ಲಿದ್ದಾಗ, ಉಪಮುಖ್ಯಮಂತ್ರಿ ಸ್ಥಾನದಲ್ಲಿದ್ದಾಗ ನಡೆದಿರ್ತಕ್ಕಂಥ ಒಂದು ವ್ಯವಹಾರ. ನೀವು ಶಾಸಕರುಗಳು, ಬೇರೆ ಬೇರೆಯವರು, ರಿಯಲ್ ಎಸ್ಟೇಟ್ನವರು ಭಾಳ ಜನ ಮಾಡ್ಕೊಂಡವ್ರೆ. ಇಲ್ಲಿ ಅಧಿಕಾರ ದುರುಪಯೋಗ ಇದು. ಈಗ ನಾವು ಕೋರ್ಟ್ ಕಟ್ಟೆಗೆ ಹೋಗಿಲ್ವಾ? ನಮ್ಮ ಮೇಲೂ ಮಾಡಿಲ್ವಾ? ಸಿದ್ದರಾಮಯ್ಯ ಮತ್ತು ಯಾವಂತೋ ಮಾಡಿದ್ರೆ ನನ್ನ ಯಾತಕ್ಕೆ ಟಾರ್ಗೆಟ್ ಮಾಡಿದ್ರಿ? CID ಇದಕ್ಕೆ ಕರೆಸಿದ್ರಲ್ಲ ನನ್ನ, SITಗೆ. ನೀವು ಮುಖ್ಯಮಂತ್ರಿ ಇದ್ದಾಗ ಕ್ಯಾಂಪೈನ್ ಇಟ್ಕೊಂಡಿದ್ರಲ್ಲ, ನನ್ನ ಕರೆಸಿದ್ರಲ್ಲ. ಯಾವನೋ ಮಾಡಿದ ತಪ್ಪು ನನ್ನ ಯಾಕೆ ಕರೆಸಿದ್ರಿ? ಒಂದು ದಿವಸ ಆದರೂ ಅರೆಸ್ಟ್ ಮಾಡಬೇಕು ಅಂತ ಹೊರಟಿದ್ರಲ್ಲ. ಆಗ ಇನ್ನೂ ಸಾಲ್ವ್ ಆಗಿಲ್ಲ, 14 ವರ್ಷ ಆಯಿತು. ಏನು ಹೇಳಿ? ಯಾರು ನೋಡ್ರಿ, ಕೇಳಿ ಇಲ್ಲಿ. ನಾನು ಹೇಳ್ತಾ ಇರೋದು ನನಗೆ ಯಾವ ರೀತಿ ಹಿಂಸೆ ಪಟ್ಟಿದ್ದೇನೆ ಅದನ್ನು ಹೇಳ್ತಾ ಇದ್ದೇನೆ. ಈಗ ನನ್ನ ಸರ್ಕಾರದಲ್ಲಿ ಮಾಡ್ತಾ ಇದ್ದೇನೆ ಇದನ್ನು. ನನ್ನ ಸರ್ಕಾರ ಇದೆಯಾ ಇದು? ಇಲ್ಲ, ನನ್ನ ಸರ್ಕಾರ ಇದ್ದಾಗ ಇವಕ್ಕೆಲ್ಲ ನಾನು ಸೈನ್ ಹಾಕಿದ್ದೀನಾ? ಅವರು ಅಧಿಕಾರದಲ್ಲಿದ್ದಾಗ ನಡೆದಿರೋ ಪ್ರಕರಣಗಳಿದು. ಯಾರ್ಯಾರ ಸಂಬಂಧಿಕರು ಮಾಡಿದ್ರು ಅವ್ರ ಜವಾಬ್ದಾರಿ ತಗೋಬೇಕಲ್ಲ. ಈಗ ದೇವೇಗೌಡರು ಹಿಂದೆ 82-83ರಲ್ಲಿ COD ಕೇಸು ಅಂತ ಹೇಳಿ, ಲೋಕಾಯುಕ್ತ ಕೇಸು ಅಂತೇಳಿ ನಡೀತಲ್ಲ, ದೇವೇಗೌಡರು ಮಾಡಿದ್ರ ತಪ್ಪದು? ಯಾಕೆ ಕರೆದ್ರು ದೇವೇಗೌಡರನ್ನ ಅಲಿಸಿದ್ರು? ಅಧಿಕಾರದಲ್ಲಿದ್ದಾಗ ಅಧಿಕಾರವನ್ನು ದುರುಪಯೋಗ ಪಡಿಸ್ಕೊಂಡು ಯಾವ ಥರ ನಡೆದಿದೆ ಅಂತಕ್ಕಂಥದ್ದು ಇಲ್ಲಿ ಪ್ರಶ್ನೆ ಅಷ್ಟೇ. ಏನು ಹೇಳಿ ಬ್ರದರ್? ದಲಿತರದ್ದು, ಮೇಜರ್ ಕಮ್ಯುನಿಟಿಯವ್ರದ್ದು ಅದೆಲ್ಲ ಪ್ರಶ್ನೆ ಇಲ್ಲಿ. ಇವೆಲ್ಲ ಜಾತಿ ಹೆಸರದಲ್ಲ. ಇಲ್ಲಿ ಅಕ್ರಮವಾಗಿ ನಡೆದಿರ್ತಕ್ಕಂಥದ್ದು ಅದ್ರ ಬಗ್ಗೆ ಚರ್ಚೆ ಇದೆ. ಹೀಗಾಗಿದ್ರೆ ವೀರಯ್ಯನ ಯಾಕಪ್ಪ ನೆನ್ನೆ ಅರೆಸ್ಟ್ ಮಾಡಿದಿರಿ? ಈ ರಾಜ್ಯದಲ್ಲಿ ಪಾರದರ್ಶಕತೆ ಬೇಕೋ ಬೇಡವೋ? ಇದು ಇದನ್ನೇ ಮುಂದುವರ್ಸ್ಕೊಂಡು ಹೋಗೋದಾ? ಯಾವ ತನಿಖೆ ಮಾಡ್ತಾರೆ ಇಲ್ಲಿ? ಯಾವ ತನಿಖೆನೂ 4 ಜನ ಅಧಿಕಾರಿಗಳು ಹೋಗ್ತಾರಲ್ಲ, ಯಾರು ಹೋಗೋರು? ಯಾರು ಕಳಿಸ್ತಾರೆ ಅವ್ರನ್ನ, ಅಧಿಕಾರಿಗಳನ್ನ, IAS ಆಫೀಸರ್ಗಳು? ಇಲ್ಲಿ ನಾನು ಈ ವಿಷಯದಲ್ಲಿ ಯಾರಾದರೂ ವಕೀಲರುಗಳು ಮುಂದೆ ಕೋರ್ಟು ಕಚೇರಿಗೆ ಹೋಗ್ತಕ್ಕಂಥವ್ರು ಹೋಗ್ಬೋದು. ಅದಕ್ಕೆ ನಾನು ಮಾಹಿತಿ ಇಟ್ಟಿದ್ದೀನಿ. ಇಲ್ಲಿ ತನಿಖೆಯಿಂದ ಏನು ಬರಲ್ಲ. ಈಗ ಕೆಂಪಣ್ಣ ಆಯೋಗ ರಚನೆ ಮಾಡಿದ್ರಲ್ಲಪ್ಪ, ಏನು ಬಂತು? ಆ ಅರ್ಕಾವತಿ ಲೇಔಟ್ ಏನಾಗಿದೆ? ಅರ್ಕಾವತಿ ಲೇಔಟ್ ಯಾವುದು ಇಂಪ್ಲಿಮೆಂಟ್ ಆಯಿತಾ ಈ ರಾಜ್ಯದಲ್ಲಿ? ಆ ಅರ್ಕಾವತಿ ಲೇಔಟ್ ಹೆಸರಲ್ಲ ಬಡವ್ರ ಜಮೀನನ್ನ ಡಿನೋಟಿಫಿಕೇಶನ್ ಇತ್ತು ನೋಡಿ, ಎಂಥದ್ದು ನಿಮ್ಮ ನೋಟಿಫಿಕೇಶನ್ ಮಾಡಿ ಬಡಾವಣೆ ಮಾಡ್ತೀವಿ ಅಂತೇಳಿ 3,500 ಎಕರೆ
ತಗೊಂಡು ಸಿಂಗ್ಪುರ ಮಾಡೋರು ಈಗ ಗ್ರೇಟರ್ ಬೆಂಗಳೂರು ಮಾಡ್ತಾ ಇಲ್ವಾ ಈಗ? ಹಾಂ, ಆಗೋದಿಷ್ಟೇ. ಈಗ ನಿಮ್ಮ ಸದನ ಸಮಿತಿ ಅಧ್ಯಕ್ಷರು ಲಾ ಮಿನಿಸ್ಟ್ರಾಗ ಜಯಚಂದ್ರ ಇಷ್ಟು ದಪ್ಪ ಕೊಟ್ಟವರಲ್ಲ ನೈಸ್ ಹಗರಣ, ದುಡ್ಡಿಲ್ಲ ಅಂತ ಹೇಳಿ ದಿನ ನಿಮ್ಮ ಜೋಬು ಸೇರಿದಂಗೆ ಎಲ್ಲರ ಜೋಬು ಕೈ ಹಾಕೊಂಡು ವಸೂಲಿ ಮಾಡ್ತಾವ್ರಲ್ಲ ಟ್ಯಾಕ್ಸ್ ವಸೂಲಿ ಮಾಡ್ತಾವ್ರಲ್ಲ. ಇದು ಯಾವುದು ಟ್ಯಾಕ್ಸ್ ಹಾಕೋದೇ ಬೇಕಾಗಿಲ್ಲ, ಆ ಭೂಮಿ ವಾಪಸ್ ತಗೊಂಡ್ರೆ ಏನು? ಮಾಡಲಿ ಏನು ಮಾಡಪ್ಪ, ನಾವು ಒಂದೋ ಎರಡೋ ಆದರೆ ಬಿಡ್ಬೋದು, ಆದರೆ ಏನು ಮಾಡ್ತೀರಿ ಬಿಟ್ರು ಏನಿದೆ ಉಪಯೋಗ? ಈ ಕಣ್ಣು ಮುಂದೆ ಕಾಣ್ತಾ ಇರೋದೇ ಆ್ಯಕ್ಷನ್ ತಗೊಳಕ್ಕೆ ಸಾಧ್ಯ ಇಲ್ಲ. ಲೂಟಿ ಆಗೋದು ಆಗ್ತಾ ಈಗ ಎಂಥದೋ ಈಗ ನಿಮ್ಮ ಕಾರ್ಪೊರೇಷನಲ್ಲಿ ಯಾವುದೋ ರೈಟ್ ಕಂಪ್ನಿ ಕೊಟ್ಟು ಎಂಥದೋ ಕಸ ವಿಲೇವಾರಿ ಮಾಡೋದು ನಡೀತಿದೆಯಲ್ಲ ಈಗ. ಗ್ರೇಟರ್ ಬೆಂಗಳೂರು ಮಾಡೋದಕ್ಕೆ ಯಾವನೊಬ್ಬನ ರೆಡಿ ಮಾಡ್ಕೊಂಡು ಮುಂದಿನ 30 ವರ್ಷಕ್ಕೆ ಕಸ ಕ್ಲೀನ್ ಮಾಡೋಕ್ಕೆ 45,000 ಕೋಟಿ ವೆಚ್ಚದಲ್ಲಿ ಒಂದು ನಡೀತಾ ಇದೆ ಈಗ ಕೊಡೋಕ್ಕೆ. ಎಷ್ಟು ಪರ್ಸೆಂಟೇಜು ಅಂತ ತಿಳ್ಕೊಂಡಿದ್ದೀರಿ? 10 ರಿಂದ 15,000 ಕೋಟಿ ಹೊಡಿಲಿಕ್ಕೆ ಹೊರಟವ್ರೆ ಇವರು. ಬೆಂಗಳೂರು ನಗರ ಬೃಹತ್ ಬೆಂಗಳೂರು ಮಾಡ್ತಾರೆ, ಇಂಥದ್ದು ಗ್ರೇಟರ್ ಬೆಂಗಳೂರು ಚರ್ಚೆ ಮಾಡೋದು ಇದೇ ಸಮಯ. ಅದಕ್ಕೆ ಇಂಥದಕ್ಕೆ ನೀವು ಬೆಂಬಲ ಕೊಡ್ತೀರಾ? ಆಗಿದ್ರೆ ಇವತ್ತು ಯಾವ ಮಟ್ಟಿಗೆ ಹೊರಟಿದ್ದಾರೆ ಈಗ, ಯಾವುದೊಂದು ಪ್ರೈವೇಟ್ ಕಂಪ್ನಿ ಮುಖಾಂತರ ಏನೋ ಈಗ ರಿಪೋರ್ಟ್ ತಗೊಂಡು ಯಾವನ ಬ್ಲ್ಯಾಕ್ ಲಿಸ್ಟಲ್ಲಿರೋನು ಅವನಿಗೆ ಈಗ 30 ವರ್ಷಕ್ಕೆ ನಾವು ಬದುಕಿರಲ್ಲ, ನೀವು ಬದುಕಿರಲ್ಲ. 30 ವರ್ಷಕ್ಕೆ ಕೊಡ್ತಾರಂತ ಈಗ 45,000 ಕೋಟಿಗೆ ಮಾಡಕೊಟ್ಟವ್ರೀಗ. ಇದು ಅದೇ ಅಂಥದ್ದು ಬೆಂಗಳೂರು ದಕ್ಷಿಣ ರಾಮನಗರ, ಅವೆಲ್ಲ ಬೆಂಗಳೂರಿನವರು. ಅವ್ರ್ಯಾರು ಹಾಸನದವರು. ನಾನು ಹಾಸನದಲ್ಲಿ ಹುಟ್ಟಿದ್ರು, ನಾನು ಮಣ್ಣಿಗೆ ಹೋಗೋದು ರಾಮನಗರದಲ್ಲಿ. ಇವೆಲ್ಲ ಕತೆ ಹೇಳ್ಕೊಂಡು ನೀವು ರಾಜ್ಯ ಡೆವಲಪ್ ಮಾಡಾರ ನೀವು? ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ನಾನವತ್ತು ತಂದಿದ್ದರಿಂದ ಇವತ್ತು ಬೆಂಗಳೂರು ಹೊರವಲಯದಲ್ಲಿ ಡಾಂಬರೀಕರಣ ನೋಡಿದರೆ ಅವತ್ತು 20 ತಿಂಗಳಲ್ಲಿ ನಾನು ತೆಗೆದುಕೊಂಡಂಥ ಆಡಳಿತ, ಮೆಟ್ರೋಗೆ 19 ಕಿಲೋಮೀಟ್ರ್ ಮೊದಲನೇ ಕಾಮಗಾರಿ ಡಿಸಿಷನ್ ಕೊಟ್ಟವನು ಕುಮಾರಸ್ವಾಮಿ. ಯಾವ ಕಾಂಟ್ರಾಕ್ಟರ್ ಮನೆ ಬಾಗಿಲಿಗೆ ಕರೀಲಿಲ್ಲ ಎಷ್ಟೊತ್ತಿಗೆ ಪರ್ಸೆಂಟೇಜು ಅಂತ. ಅವನ ಮುಖ ನೋಡಲಿಲ್ಲ ನಾನು. ಮೊದಲನೇ 19 ಕಿಲೋಮೀಟ್ರಿಗೆ ಪರ್ಮಿಷನ್ ಕೊಟ್ಟವನು ನಾನು. ಚರ್ಚೆ ಮಾಡಬೇಕು ಅಂದರೆ ಥ್ಯಾಂಕ್ ಯು ಬ್ರದರ್. ಈಗ ಕೂಡ ಹಾಗಾದ್ರೆ ಮುಖ್ಯಮಂತ್ರಿಗಳ ಮೇಲೆ ಆರೋಪ ಬಂದಿದೆ. ಈ ವಿಚಾರವಾಗಿ ಬಿಜೆಪಿ ನೋಡ ಮುಂದೆ ಉತ್ತರ ಕೊಡುತ್ತೆ. ನಾನು ಯಾವ ರೀತಿ ತನಿಖೆ ಬಗ್ಗೆ ಹೇಳಲ್ಲ. ನಾನು ರಾಜ್ಯದ ಯಾರಾದರೂ ಗೌರವಾನ್ವಿತ ವಕೀಲರುಗಳಿಗೆ ಮನವಿ ಮಾಡ್ತಕ್ಕಂಥದ್ದು, ಈ ಪ್ರಕರಣ ಗವರ್ನರ್ ಮುಂದೆ ತೆಗೆದುಕೊಂಡೋಗಿ ಒಂದು ಅವರಿಂದ ಪ್ರಾಸಿಕ್ಯೂಷನ್ಗೆ ಒಂದು ಪರ್ಮಿಷನ್ ಕೇಳಿ ಕೋರ್ಟ್ ಮುಂದೆ ಈ ಹಗರಣವನ್ನು ತೆಗೆದುಕೊಂಡು ಹೋಗ್ತಕ್ಕಂಥವ್ರ ಮುಖಾಂತರ ಈ ಹಗರಣಕ್ಕೆ ಒಂದು ತಾರ್ಕಿಕ ಅಂತ್ಯ ತರಲಿಕ್ಕೆ ಸಾಧ್ಯ ಇದೆ.